ಇವರು ಒಟ್ಟು ಸಾಲ ಎಷ್ಟು ಗೊತ್ತಾ? ನಮ್ಮ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಬಿಲ್ಸ್ ಬಾಕಿ ಇಟ್ಟೋಗಿರೋದು 6,000 ಕೋಟಿ. 23ರಲ್ಲಿ ನಾವು ಅಧಿಕಾರ ತಗೊಂಡಾಗ 6,000 ಕೋಟಿ ಸಾಲ ಇಟ್ಟೋಗಿದ್ದಾರೆ. ಬಿ ಡಿ ಎನಲ್ಲಿ 2-3 ಸಾವಿರ ಕೋಟಿ ಬಿಲ್ಸು ಬಾಕಿ ಇಟ್ಟೋಗಿದ್ದಾರೆ. ಕೆ ಬಿ ಬೆಸ್ಕಾಮಲ್ಲಿ 3-4 ಸಾವಿರ ಕೋಟಿ ಸಾಲ ಇಟ್ಟೋಗಿದ್ದಾರೆ. ಬಿ ಡಿ ಬಿ ಎಮ್ ಇದರಲ್ಲಿ ಬಿ ಬಿ ಎಂ ಪಿ ಒಂದರಲ್ಲಿ 6,000 ಕೋಟಿ ಸಾಲ ಇಟ್ಟೋಗಿದ್ದಾರೆ. ಬಿ ಡಿ ಎನಲ್ಲಿ ಒಂದು 2-3 ಸಾವಿರ ಕೋಟಿ, ಬಿ ಬಿ ಎಂ ಪಿ, ಆಮೇಲೆ ಬೆಸ್ಕಾಮು ಎಲ್ಲ ಕಡೆ ಬಿಲ್ಸ್ ಬಾಕಿ ಇಟ್ಟೋಗಿದ್ರು ಇವರು. ಬೆಸ್ಕಾಮಲ್ಲಿ ಒಂದು 2-3 ಸಾವಿರ ಮೇಲೆ ಕೋಟಿ ಇದೆ. ಈಗ ಇಲ್ಲ, ಈಗೇನಾಗಿದೆ, ಸ್ವಲ್ಪ ಬಿಗಿಯಾಗಿ ಟ್ಯಾಕ್ಸ್ ವಸೂಲಿ ಬಗ್ಗೆ, ಆಮೇಲೆ ಅಸೆಸ್ಮೆಂಟ್ ಬಗ್ಗೆ, ಆಮೇಲೆ ತಪ್ಪು ಅಸೆಸ್ಮೆಂಟ್ ಎಲ್ಲ ಮಾಡಿದ್ರಲ್ಲ, ಅದೆಲ್ಲ ಕೂಡ ನಮ್ಮ ಸರ್ಕಾರ ಬಂದ ಮೇಲೆ ಭಾಳ ಬಿಗಿಯಾಗಿ ಮಾಡ್ತಾಯಿದ್ದಾರೆ. ಕೆಲವು ಕಡೆ ಸ್ವಲ್ಪ ತೀರಾ ಅತಿಯಾಗಿಯೂ ವರ್ತನೆ ಆಗಿತ್ತು. ಆದರೂ ಕೂಡ ಬಿ ಬಿ ಎಂ ಪಿ ಹಣ ಪೋಲಾಗಬಾರ್ದು ಅಂತ ಸ್ವಲ್ಪ ಬಿಗಿಯಾಗೇ ಮಾಡಿದ್ದಾರೆ. ಇಷ್ಟೆಲ್ಲ ಸಾಲ ಇಟ್ಟೋಗಿ ಇವರು ನಮ್ಮ ಮೇಲೆ ಅಪಪ್ರಚಾರ ಮಾಡ್ತಾರೆ. ಆಮೇಲೆ ಚುನಾವಣೆ ಮಾಡಿಲ್ಲ ಅಂತ ನೆನ್ನೆ ಹೇಳ್ತಾರೆ. ಯಾಕೆ ಚುನಾವಣೆ ಮಾಡಲಿಲ್ಲ ಅವರು? ಇವರ ಅವಧಿನಲ್ಲೇ 2 ವರ್ಷ 8 ತಿಂಗಳು ಮಾಡಲಿಲ್ಲ. ಆಮೇಲೆ ಹಿಂದೇನೋ ಅಷ್ಟೇ, ಇವರು 2008ರಲ್ಲಿ ಅಧಿಕಾರಕ್ಕೆ ಬಂದಾಗ 2 ವರ್ಷ ಮಾಡಲೇ ಇಲ್ಲ ಅವರು. 2011ನಲ್ಲಿ ಇರಬೇಕು ಮಾಡಿದ್ದು. 2 ವರ್ಷ ಹಿಂದೇನೂ ಮಾಡಲಿಲ್ಲ. ಈಗಲೂ 2 ವರ್ಷ 8 ತಿಂಗಳು ಮಾಡಿರಲಿಲ್ಲ. ಈಗ ನಾವು ಬಂದ ಮೇಲೆ ಮತ್ತೆ 2 ವರ್ಷ ಆಯಿತು. ಏನೋ ಈ ಗ್ರೇಟರ್ ಬ್ಯಾಂಗ್ಳೂರು ಅದು ಇದು ಅಂದ್ಕೊಂಡು ಏನೋ ಮುಂದಕ್ಕೆ ಹಾಕ್ಕೊಂಡು ಕೋರ್ಟ್ ಡೈರೆಕ್ಷನ್ಸ್ ಕೊಡ್ತಾರೆ. ಚೇರ್ ಕೊಡ್ರಪ್ಪ ವಿಜಯ್ ಅವ್ರಿಗೆ. ಈಗ ಕೊಡಬೇಕು. ನಮಗೆ ಈಗ ಅಂಕಿಅಂಶ ಅವ್ರು ಕೊಟ್ಟಿರೋದು ಇಲ್ಲಿದೆ. ಅವರು ನಮ್ಗೆ ಹೇಗೆ ಕೊಟ್ಟಿದ್ರು ಅಂತ. ಆದರೆ ಅವರು ನಮಗೆ ಕಡಿಮೆ ಮಾಡಿದ್ರು ಅಂತೇಳಿ ನಾನು ಕಡಿಮೆ ಮಾಡಿ ಅಂತ ಹೇಳೋದಿಲ್ಲ. ಅವ್ರು ಮಾಡಿದ್ದಾರೆ, ಅವ್ರು ನಮಗೆ ಮಾಡಿದರು. ಈಗೇನಾಗಿದೆ, 6,000 ಕೋಟಿ ಸಾಲ ಇಟ್ಬಿಟ್ಟು ಹೋಗ್ಬಿಟ್ರಲ್ಲ, ಅದರಿಂದ ಸ್ವಲ್ಪ ದುಡ್ಡಿಗೆ ತೊಂದರೆ ಆಗಿತ್ತು. ಅದರಿಂದ ನಮಗೂ ಕಡಿಮೆನೇ ಕೊಟ್ಟಿರೋದು, ಅವ್ರಿಗೂ ಕಡಿಮೆನೇ ಕೊಟ್ಟಿರೋದು. ಅಷ್ಟು ಹಣ ಬೇಕಾಗಿಲ್ಲ. ಯಾಕೆಂದರೆ ವರ್ಲ್ಡ್ ಬ್ಯಾಂಕಿಂದ ಒಂದು 2,500 ಕೋಟಿ 3,000 ಕೋಟಿ ಕೊಡ್ತಾಯಿದ್ದಾರೆ. ಯಾವುದಕ್ಕೆ? ಸ್ಟಾರ್ ಮೋಟರೈನ್ಸ್ಗೆ ಒಂದು 3,000 ಕೋಟಿ ಕೊಡ್ತಾಯಿದ್ದಾರೆ. 2,800 ಕೋಟಿ ಏನೋ ಕೊಡ್ತಾಯಿದ್ದಾರೆ. ಉಳಿದಾಗೆ ರಸ್ತೆ ನಿರ್ವಹಣೆ, ಕಸ ವಿಲೇವಾರಿ ಮತ್ತು ಇನ್ನಿತರ ಕೆಲಸ. ಈಗ ರಿಂಗ್ ರೋಡ್ ಆಗಬೇಕು, ಅದರದ್ದು ಬಿ ಡಿ ಎ ಮಾಡ್ತಾರೆ. ಅದನ್ನು ಕನಿಷ್ಠ ಒಂದೊಂದು ಕ್ಷೇತ್ರಕ್ಕೆ ಒಂದು 100 ಕೋಟಿ ಆದರೂ ಬೇಕಾಗುತ್ತೆ. ಒಂದೊಂದು 100 ಕೋಟಿ ಕೊಟ್ಟು, ಆಮೇಲೆ ಪ್ರಾಜೆಕ್ಟ್ಸ್ ಬೇರೆ ಇರುತ್ತೆ. ಈಗ ಕ್ಷೇತ್ರದ ಕೆಲಸಗಳು ಬೇರೆ, ಪ್ರಾಜೆಕ್ಟ್ಸ್ ಬೇರೆ ಇರುತ್ತಲ್ಲ. ಈಗ ಸ್ಟಾರ್ ಮೋಟರೈನ್ ಮಾಡಬೇಕು, ಆಮೇಲೆ ಬೇರೆ ಈಗ ಏನೋ ಇದೆಲ್ಲ ಮಾಡ್ತೀವಿ, ಟನಲ್ ರೋಡ್ ಮಾಡ್ತೀವಿ ಅಂತ ಹೇಳ್ತಾರೆ. ಈ ರೀತಿ ಆ ಕೆಲಸಗಳಿಗೆ ಮುನ್ರತ್ನಂ ಅವ್ರಿಗೆ ಮಾಹಿತಿ ಹೆಂಗೆ ಬಂತ ಗೊತ್ತಿಲ್ಲ. ಇನ್ನೂ ಟೆಂಡರ್ ಆಗಿಲ್ಲ. ಟೆಂಡರ್ ಆದಮೇಲೆ ಗೊತ್ತಾಗುತ್ತೆ. ಆಮೇಲೆ ಟೆಂಡರಲ್ಲಿ ಯಾರು ಬೇಕಾದ್ರೂ ಪಾರ್ಟಿಸಿಪೇಟ್ ಮಾಡ್ಬೋದು. ಅದು ಆನ್ಲೈನ್ ತಾನೇ. ಈಗ ಎಲ್ಲೋ ಮನೇಲಿ ಕೂತ್ಕೊಂಡು ಆನ್ಲೈನಲ್ಲಿ ಟೆಂಡರ್ ಮಾಡ್ತಾರೆ ಟೆಂಡರಲ್ಲಿ. ಮತ್ತು ಇವರು ಇದ್ದಾಗ ಅಷ್ಟೆಲ್ಲ ಹಣ ಇತ್ತು ಅಂತ ಹೇಳ್ತಾರಲ್ಲ ಇವರು. ಹಿಂದೇನೋ 14 ನಮ್ಮ ಪಾರಂಪರಿಕ ಕಟ್ಟಡಗಳನ್ನು ಅಡ ಇಟ್ಬಿಟ್ಟು ಹೋಗ್ಬಿಟ್ಟಿದ್ರು. ಅದನ್ನು ಬಿಡಿಸ್ಕೊಂಡಿದ್ದು ನಾವು. ಟೌನ್ ಹಾಲ್ ಸೇರಿಸಿ, ನಮ್ಮ ಮೇಯೋ ಹಾಲು ಸೇರಿಸಿ ಅಡ ಇಟ್ಬಿಟ್ಟು ಹೋಗ್ಬಿಟ್ಟಿದ್ರು ಯುಟಿಲಿಟಿ ಬಿಲ್ಡಿಂಗ್ನ. ನಾವು ಬಿಡಿಸ್ಕೊಂಡಿದ್ದು ನಾವು. ಗಾರ್ಡನ್ ಸಿಟಿನ ಗಾರ್ಬೇಜ್ ಸಿಟಿ ಅಂತ ಮಾಡಿದ್ದು ಇವ್ರ ಕಾಲದಲ್ಲೇ ಆಗಿತ್ತು. ಸಾಲ ಬಿಟ್ಟೋಗಿದ್ದು ಇವರೇ 6,000 ಕೋಟಿ. ಜಯನಗರ ಕಾಂಪ್ಲೆಕ್ಸ್ ಕೇಳಿದ್ರಿ ನೀವು. ನಾನು 100 ಕೋಟಿ ಇಟ್ಟಿದ್ದೆ, ಅವಾಗ ತೆಗೆದಾಕ್ಬಿಟ್ರು 100 ಕೋಟಿ. ಆಮೇಲೆ ಮೈಕೋ ಬಾಷ್ ಫ್ಯಾಕ್ಟ್ರಿಯಿಂದ ನಮ್ಮ ಅಂಡರ್ಪಾಸ್, ಮಡವಾಳ ಅಂಡರ್ಪಾಸ್ವರೆಗೂ 200 ಕೋಟಿನಲ್ಲಿ ಫ್ಲೇಓವರ್ ಮಾಡಿಸಿದ್ದೆ, ಅದನ್ನು ತೆಗೆದಾಕ್ಬಿಟ್ರು ಅವರು.
ಹಾಗೆ ನಮ್ಮ ಸರ್ಕಾರ ಬದಲಾವಣೆ ಆಯ್ತಲ್ಲ, ಎಲ್ಲ ತೆಗೆದಾಕ್ಬಿಟ್ರು. ಇವರು ಒಟ್ಟು ಸಾಲ ಎಷ್ಟು ಗೊತ್ತಾ? ನಮ್ಮ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಬಿಲ್ಸ್ ಬಾಕಿ ಇಟ್ಟೋಗಿರೋದು 6,000 ಕೋಟಿ. 23ರಲ್ಲಿ ನಾವು ಅಧಿಕಾರ ತಗೊಂಡಾಗ 6,000 ಕೋಟಿ ಸಾಲ ಇಟ್ಟೋಗಿದ್ದಾರೆ. ಬಿ ಡಿ ಎನಲ್ಲಿ 2-3 ಸಾವಿರ ಕೋಟಿ ಬಿಲ್ಸು ಬಾಕಿ ಇಟ್ಟೋಗಿದ್ದಾರೆ. ಕೆ ಬಿ ಬೆಸ್ಕಾಮಲ್ಲಿ 3-4 ಸಾವಿರ ಕೋಟಿ ಸಾಲ ಇಟ್ಟೋಗಿದ್ದಾರೆ. ಬಿ ಡಿ ಬಿ ಎಮ್ ಇದರಲ್ಲಿ BBMP ಒಂದರಲ್ಲಿ 6,000 ಕೋಟಿ ಸಾಲ ಇಟ್ಟೋಗಿದ್ದಾರೆ. ಬಿ ಡಿ ಎನಲ್ಲಿ ಒಂದು 2-3 ಸಾವಿರ ಕೋಟಿ, BBMP ಆಮೇಲೆ ಬೆಸ್ಕಾಮು ಎಲ್ಲ ಕಡೆ ಬಿಲ್ಸ್ ಬಾಕಿ ಇಟ್ಟೋಗಿದ್ರಿ ಅವರು. ಬೆಸ್ಕಾಮಲ್ಲಿ ಒಂದು 2-3 ಸಾವಿರ ಮೇಲೆ ಕೋಟಿ ಇದೆ. ಈಗ ಇಲ್ಲ, ಈಗೇನಾಗಿದೆ, ಸ್ವಲ್ಪ ಬಿಗಿಯಾಗಿ ಟ್ಯಾಕ್ಸ್ ವಸೂಲಿ ಬಗ್ಗೆ, ಆಮೇಲೆ ಅಸೆಸ್ಮೆಂಟ್ ಬಗ್ಗೆ, ಆಮೇಲೆ ತಪ್ಪು ಅಸೆಸ್ಮೆಂಟ್ ಎಲ್ಲ ಮಾಡಿದ್ರಲ್ಲ, ಅದೆಲ್ಲ ಕೂಡ ನಮ್ಮ ಸರ್ಕಾರ ಬಂದ ಮೇಲೆ ಭಾಳ ಬಿಗಿಯಾಗಿ ಮಾಡ್ತಾಯಿದ್ದಾರೆ. ಕೆಲ ಕಡೆ ಸ್ವಲ್ಪ ತೀರಾ ಅತಿಯಾಗಿಯೂ ವರ್ತನೆ ಆಗಿತ್ತು. ಆದರೂ ಕೂಡ BBMP ಹಣ ಪೋಲಾಗಬಾರ್ದು ಅಂತ ಸ್ವಲ್ಪ ಬಿಗಿಯಾಗೇ ಮಾಡಿದ್ದಾರೆ. ಇಷ್ಟೆಲ್ಲ ಸಾಲ ಇಟ್ಟೋಗಿ ಇವರು ನಮ್ಮ ಮೇಲೆ ಅಪಪ್ರಚಾರ ಮಾಡ್ತಾರೆ. ಆಮೇಲೆ ಚುನಾವಣೆ ಮಾಡಿಲ್ಲ ಅಂತ ನೆನ್ನೆ ಹೇಳ್ತಾರೆ. ಯಾಕೆ ಚುನಾವಣೆ ಮಾಡಲಿಲ್ಲ ಅವರು? ಇವರ ಅವಧಿನಲ್ಲೇ 2 ವರ್ಷ 8 ತಿಂಗಳು ಮಾಡಲಿಲ್ಲ. ಆಮೇಲೆ ಹಿಂದೇನೋ ಅಷ್ಟೇ, ಇವರು 2008ರಲ್ಲಿ ಅಧಿಕಾರಕ್ಕೆ ಬಂದಾಗ 2 ವರ್ಷ ಮಾಡಲೇ ಇಲ್ಲ ಅವರು. 2 ವರ್ಷ 2011ನಲ್ಲಿ ಇರಬೇಕು ಮಾಡಿದ್ದು. 2 ವರ್ಷ ಹಿಂದೇನೂ ಮಾಡಲಿಲ್ಲ. ಈಗಲೂ 2 ವರ್ಷ 8 ತಿಂಗಳು ಮಾಡಿರಲಿಲ್ಲ. ಈಗ ನಾವು ಬಂದಮೇಲೆ ಮತ್ತೆ 2 ವರ್ಷ ಆಯಿತು. ಏನೋ ಈ ಗ್ರೇಟರ್ ಬ್ಯಾಂಗ್ಳೂರು ಅದು ಇದು ಅಂದ್ಕೊಂಡು ಏನೋ ಮುಂದಕ್ಕೆ ಹಾಕ್ಕೊಂಡ್ರು. ಕೋರ್ಟ್ ಡೈರೆಕ್ಷನ್ಸ್ ಕೊಡ್ತಾರೆ. ಚೇರ್ ಕೊಡ್ರಪ್ಪ ವಿಜಯ್ ಅವ್ರಿಗೆ. ಈಗ ಕೊಡಬೇಕು. ಈಗ ನಮಗೆ ಈಗ ಅಂಕಿಅಂಶ ಅವರು ಕೊಟ್ಟಿರೋದು ಇಲ್ಲಿದೆ. ಅವರು ನಮ್ಗೆ ಹೇಗೆ ಕೊಟ್ಟಿದ್ರು ಅಂತ. ಆದರೆ ಅವರು ನಮಗೆ ಕಡಿಮೆ ಮಾಡಿದ್ರು ಅಂತೇಳಿ ನಾನು ಕಡಿಮೆ ಮಾಡಿ ಅಂತ ಹೇಳೋದಿಲ್ಲ. ಅವ್ರು ಮಾಡಿದ್ದಾರೆ, ಅವ್ರು ನಮಗೆ ಮಾಡಿದರು. ಈಗೇನಾಗಿದೆ, 6,000 ಕೋಟಿ ಸಾಲ ಇಟ್ಬಿಟ್ಟು ಹೋಗ್ಬಿಟ್ರಲ್ಲ, ಅದರಿಂದ ಸ್ವಲ್ಪ ದುಡ್ಡಿಗೆ ತೊಂದರೆ ಆಗಿತ್ತು. ಅದರಿಂದ ನಮಗೂ ಕಡಿಮೆನೇ ಕೊಟ್ಟಿರೋದು, ಅವ್ರಿಗೂ ಕಡಿಮೆನೇ ಕೊಟ್ಟಿರೋದು. ಅಷ್ಟು ಹಣ ಬೇಕಾಗಿಲ್ಲ. ಯಾಕಂದರೆ ವರ್ಲ್ಡ್ ಬ್ಯಾಂಕಿಂದ ಒಂದು 2,500 ಕೋಟಿ 3,000 ಕೋಟಿ ಕೊಡ್ತಾ ಇದ್ದಾರೆ. ಯಾವುದಕ್ಕೆ? ಸ್ಟಾರ್ ಮೋಟರೈನ್ಸ್ಗೆ ಒಂದು 3,000 ಕೋಟಿ ಕೊಡ್ತಾ ಇದ್ದಾರೆ. 2,800 ಕೋಟಿ ಏನೋ ಕೊಡ್ತಾ ಇದ್ದಾರೆ. ಉಳಿದಾಗೆ ರಸ್ತೆ ನಿರ್ವಹಣೆ, ಕಸ ವಿಲೇವಾರಿ ಮತ್ತು ಇನ್ನಿತರ ಕೆಲಸ. ಈಗ ರಿಂಗ್ ರೋಡ್ ಆಗಬೇಕು, ಅದರದ್ದು BDO ಮಾಡ್ತಾರೆ. ಅದನ್ನು ಕನಿಷ್ಠ ಒಂದೊಂದು ಕ್ಷೇತ್ರಕ್ಕೆ ಒಂದು 100 ಕೋಟಿ ಆದರೂ ಬೇಕಾಗುತ್ತೆ. ಒಂದೊಂದು 100 ಕೋಟಿ ಕೊಟ್ಟು, ಆಮೇಲೆ ಪ್ರಾಜೆಕ್ಟ್ಸ್ ಬೇರೆ ಇರುತ್ತೆ. ಈಗ ಕ್ಷೇತ್ರದ ಕೆಲಸಗಳು ಬೇರೆ, ಪ್ರಾಜೆಕ್ಟ್ಸ್ ಬೇರೆ ಇರುತ್ತಲ್ಲ. ಈಗ ಸ್ಟಾರ್ ಮೋಟರೈನ್ ಮಾಡಬೇಕು, ಆಮೇಲೆ ಬೇರೆ ಈಗ ಏನೋ ಇದೆಲ್ಲ ಮಾಡ್ತೀವಿ, ಟನಲ್ ರೋಡ್ ಮಾಡ್ತೀವಿ ಅಂತ ಹೇಳ್ತಾರೆ. ಈ ರೀತಿ ಆ ಕೆಲಸಗಳಿಗೆ ಮುನ್ರತ್ನಂ ಅವ್ರಿಗೆ ಮಾಹಿತಿ ಹೆಂಗೆ ಬಂತ ಗೊತ್ತಿಲ್ಲ. ಇನ್ನೂ ಟೆಂಡರ್ ಆಗಿಲ್ಲ. ಟೆಂಡರ್ ಆದಮೇಲೆ ಗೊತ್ತಾಗುತ್ತೆ. ಆಮೇಲೆ ಟೆಂಡರಲ್ಲಿ ಯಾರು ಬೇಕಾದ್ರೂ ಪಾರ್ಟಿಸಿಪೇಟ್ ಮಾಡ್ಬೋದು. ಅದು ಆನ್ಲೈನ್ ತಾನೇ. ಈಗ ಎಲ್ಲೋ ಮನೇಲಿ ಕೂತ್ಕೊಂಡು ಆನ್ಲೈನಲ್ಲಿ ಟೆಂಡರ್ ಮಾಡ್ತಾರೆ ಟೆಂಡರಲ್ಲಿ. ಮತ್ತು ಇವರು ಇದ್ದಾಗ ಅಷ್ಟೆಲ್ಲ ಹಣ ಇತ್ತು ಅಂತ ಹೇಳ್ತಾರಲ್ಲ ಇವರು. ಹಿಂದೇನೋ 14 ಕೋಟಿ 14 ನಮ್ಮ ಪಾರಂಪರಿಕ ಕಟ್ಟಡಗಳನ್ನು ಅಡ ಇಟ್ಬಿಟ್ಟು ಹೋಗ್ಬಿಟ್ಟಿದ್ರು. ಅದನ್ನು ಬಿಡಿಸ್ಕೊಂಡಿದ್ದು ನಾವು. ಟೌನ್ ಹಾಲ್ ಸೇರಿಸಿ, ನಮ್ಮ ಮೇಯೋ ಹಾಲು ಸೇರಿಸಿ ಅಡ ಇಟ್ಬಿಟ್ಟು ಹೋಗ್ಬಿಟ್ಟಿದ್ರು ಯುಟಿಲಿಟಿ ಬಿಲ್ಡಿಂಗ್ನ. ನಾವು ಬಿಡಿಸ್ಕೊಂಡಿದ್ದು ನಾವು. ಗಾರ್ಡನ್ ಸಿಟಿನ ಗಾರ್ಬೇಜ್ ಸಿಟಿ ಅಂತ ಮಾಡಿದ್ದು ಇವರೇ. ಇವ್ರ ಕಾಲದಲ್ಲೇ ಆಗಿತ್ತು. ಸಾಲ ಬಿಟ್ಟೋಗಿದ್ದು ಇವರೇ 6,000 ಕೋಟಿ. ಜಯನಗರ ಕಾಂಪ್ಲೆಕ್ಸ್ ಕೇಳಿದ್ರಿ ನೀವು. ನಾನು 100 ಕೋಟಿ ಇಟ್ಟಿದ್ದೆ ಅವಾಗ, ತೆಗೆದಾಕ್ಬಿಟ್ರು 100 ಕೋಟಿ. ಆಮೇಲೆ ಬಾಷ್ ಫ್ಯಾಕ್ಟ್ರಿಯಿಂದ ನಮ್ಮ ಅಂಡರ್ಪಾಸ್, ಮಡಿವಾಳ ಅಂಡರ್ಪಾಸ್ವರೆಗೂ 200 ಕೋಟಿನಲ್ಲಿ
ಫ್ಲೇವರ್ ಮಾಡಿಸಿದ್ದೆ, ಅದನ್ನು ತೆಗೆದಾಕ್ಬಿಟ್ರು ಇವರು. ಹಾಗೆ ನಮ್ಮ ಸರ್ಕಾರ ಬದಲಾವಣೆ ಆಯ್ತಲ್ಲ, ಎಲ್ಲ ತೆಗೆದಾಕ್ಬಿಟ್ರು.